ವಾಲ್ಮೀಕಿ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ 187 ಕೋಟಿ ಪೈಕಿ 95 ಕೋಟಿ ಹೋಗಿದ್ದಿಲ್ಲಿಗೆ ಯಾವ್ಯಾವ ಖಾತೆ ಮೂಲಕ ಅದರ ಇನ್ ಡೀಟೇಲ್ ಮಾಹಿತಿಯನ್ನು ಕೂಡ ಈಗ ನಾವು ನೋಡ್ತಾ ಹೋಗೋಣ. 18 ನಕಲಿ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿತ್ತು ಹೇಗೆ ಗೊತ್ತಾ? ಪಬ್ಲಿಕ್ ಟಿವಿ ಕೊಡ್ತಾ ಇದೆ ಈ ಕ್ಷಣಕ್ಕೆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. 95 ಕೋಟಿಯನ್ನ ವಿವಿಧ ಇನ್ಸ್ಟಾಲ್ಮೆಂಟ್ ಲೆಕ್ಕದಲ್ಲಿ ಬೇರೆ ಬೇರೆ ಖಾತೆಗಳಿಗೆ ಅಂದರೆ ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ ದುಡ್ಡನ್ನು ಡೈವರ್ಟ್ ಮಾಡೋ ಕೆಲಸ ವ್ಯವಸ್ಥಿತವಾಗಿದೆ. ಹಣ ವರ್ಗ ಹೇಗೆ? ಹಂತ 1, ನಿಗಮದ ಉಳಿತಾಯ ಖಾತೆಯಿಂದ ಸೇವಿಂಗ್ಸ್ ಅಕೌಂಟ್ನಿಂದ 9 ನಕಲಿ ಖಾತೆಗಳಿಗೆ 45.02 ಕೋಟಿಯಷ್ಟು ಹಣ ಮೊದಲ ಹಂತದಲ್ಲಿ ವರ್ಗ ಆಗಿದೆ. ನಂತರ ನಿಗಮದ ಸೆಕ್ಯೂರ್ಡ್ ಓವರ್ ಡ್ರಾಫ್ಟ್ ಖಾತೆಯಿಂದ 9 ನಕಲಿ ಖಾತೆಗಳಿಗೆ 50 ಕೋಟಿ ವರ್ಗ ಆಗಿದೆ. ಮೊದಲು 45 ಕೋಟಿ, ನಂತರ 50 ಕೋಟಿ. ವಾಲ್ಮೀಕಿ ನಿಗಮದ 2 ಬ್ಯಾಂಕ್ ಖಾತೆಗಳಿಂದ ಒಟ್ಟು 95.02 ಕೋಟಿ ರೂಪಾಯಿ ವರ್ಗ ಆಗಿದೆ. ಪ್ಯೂರ್ಲಿ ವ್ಯವಸ್ಥಿತ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ. ಹೈದರಾಬಾದ್ನ RBL ಬ್ಯಾಂಕ್ನಲ್ಲಿ ಅಂದರೆ 18 ನಕಲಿ ಖಾತೆಗಳನ್ನು ಓಪನ್ ಮಾಡಿ ಮತ್ತೆ ಹಣವನ್ನು ಅಲ್ಲಿ ಫ್ಲೋ ಮಾಡಿಸೋ ಕೆಲಸವನ್ನು ಮಾಡಿದ್ದಾರೆ. ಮನಿ ಟ್ರೀ ಹೇಗೆ ಸಾಕ್ತಾ ಇದೆ ಅಂತ. ಅಕ್ರಮ ವರ್ಗಕ್ಕಾಗಿ ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನಲ್ಲಿ ಅಂದರೆ ಇದೊಂದು ಸಹಕಾರಿ ಬ್ಯಾಂಕು. ಸೊ ಈ ಸಹಕಾರಿ ಬ್ಯಾಂಕ್ನಲ್ಲಿ 20 ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ನ್ಯಾಷನಲೈಸ್ಡ್ ಬ್ಯಾಂಕ್ ಅಕೌಂಟ್ನಿಂದ ಸಹಕಾರಿ ಬ್ಯಾಂಕ್ ಅಕೌಂಟ್ಗೆ ರೂಲ್ಸೇ ಇಲ್ಲ, 1 ರೂಪಾಯಿ ಕೂಡ ಹಾಕಂಗಿಲ್ಲ, ಬಟ್ ಹಾಕಿದ್ದಾರೆ ವ್ಯವಸ್ಥಿತವಾಗಿ. 13 ನಕಲಿ ಖಾತೆಗಳಿಗೆ 55.76 ಕೋಟಿ, 7 ಆಂತರಿಕ ಖಾತೆಗಳಿಗೆ 41.63 ಕೋಟಿ ಹಣ ವರ್ಗಾವಣೆ ಆಗಿದೆ. ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಬ್ಯಾಂಕ್ನ 20 ನಕಲಿ ಖಾತೆಗಳಿಂದ ಮತ್ತೆ ಹಣ ವರ್ಗ ಆಗಿದೆ. ಡ್ರಾ ಮಾಡ್ಕೊಳ್ಳೋದು, ವಿತ್ಡ್ರಾ ಮಾಡ್ಕೊಳ್ಳೋದು, ಮತ್ತದನ್ನು ಕರ್ನಾಟಕದ ಎಲೆಕ್ಷನ್ಗಳಿಗೆ ಯೂಸ್ ಮಾಡೋದು, ಈ ಥರ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಹೈದರಾಬಾದ್ ಮೂಲದ ಆಲ್ಮೋಸ್ಟ್ 11 ಕಂಪನಿಗಳಿಗೆ 95 ಕೋಟಿಗೂ ಹೆಚ್ಚು ಹಣ ವರ್ಗ ಆಗಿದೆ ವ್ಯವಸ್ಥಿತವಾಗಿ. ಜ್ಯುವೆಲ್ರಿ ಮಾಲೀಕರಿಂದ ಈಗಾಗಲೇ 20 ಕೋಟಿಗೂ ಹೆಚ್ಚು ಹಣವನ್ನು ಮರುವಶ ಕೂಡ ಮಾಡಲಾಗಿದೆ, ಅಂದರೆ ರಿಕವರ್ ಮಾಡ್ಕೊಳ್ಳೋ ಕೆಲಸ ಆಗಿದೆ. ಕಂಪನಿಗಳ ಹೆಸರು ದುರ್ಬಳಕೆ ಮಾಡಿಕೊಂಡು ಅಕ್ರಮ ವರ್ಗಾವಣೆ ಮಾಡಿರೋದ್ರಿಂದ ವಂಚಕರ ವಿರುದ್ಧ ರಾಮ್ ಎಂಟರ್ಪ್ರೈಸಸ್ ಸೇರಿದಂತೆ 4 ಕಂಪನಿಗಳಿಂದ ದೂರ ಆಗಿದೆ. ಎಷ್ಟೋ ಕಂಪನಿಗಳಿಗೆ ತಮ್ಮ ಹೆಸರಲ್ಲಿ, ತಮ್ಮ ಕಂಪನಿಯ ಹೆಸರಲ್ಲಿ ನಕಲಿ ಖಾತೆ ಓಪನ್ ಆಗಿರೋದು, ಅದರಲ್ಲಿ ಟ್ರಾನ್ಸಾಕ್ಷನ್ ಆಗಿರೋದು ಸುದ್ದಿ ಮಾಧ್ಯಮಗಳಲ್ಲಿ ಬಂದ ನಂತರನೇ ಗೊತ್ತಾಗಿರೋದು. ಹೀಗಾಗಿ ಅವರು ಕೂಡ ಫ್ರಾಡ್ ಫೋರ್ಜರಿಯ ಕಂಪ್ಲೇಂಟ್ ಅನ್ನು ದಾಖಲಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್. ಈ ಮನಿ ಟ್ರೀಯನ್ನು ನೋಡ್ತಾ ಇದ್ರೆ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಬಟ್ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ಗೆ ಇಷ್ಟು ದೊಡ್ಡ ಫ್ರಾಡ್ ನಡೀತಾ ಇದ್ರು ಒಂದೇ ಒಂದು ಅನುಮಾನ ಕೂಡ ಬರಲಿಲ್ವಾ ಅನ್ನೋದು ಪ್ರಶ್ನೆ. ಮಮತಾ, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಅಕ್ರಮ ಬಹಳ ವ್ಯವಸ್ಥಿತವಾಗಿ ಈ ಒಂದು ನಿಗಮದ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿಕೊಂಡು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸ್ಫೋಟಕವಾದ ಮಾಹಿತಿಗಳು ಇಡಿ ಅಧಿಕಾರಿಗಳ ತನಿಖೆಯಿಂದ ಗೊತ್ತಾಗ್ತಾ ಇರುವಂಥದ್ದು. ಬಹಳ ಪ್ರಮುಖವಾಗಿ ಈ ಎಲ್ಲ ಆರೋಪಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಬಹುತೇಕ ಹೈದರಾಬಾದ್ನಲ್ಲಿರುವಂಥ ಕೆಲವು ಖಾಸಗಿ ಸಂಸ್ಥೆಗಳು ಮತ್ತು ಅಲ್ಲಿರುವಂಥ ಬ್ಯಾಂಕ್ ಮತ್ತು ಫೈನಾನ್ಸ್ ಇನ್ಸ್ಟಿಟ್ಯೂಟ್ಗಳನ್ನು ಬಳಸಿಕೊಂಡು ಈ ಒಂದು ಅಕ್ರಮವನ್ನು ಎಸಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಗೊತ್ತಾಗ್ತಿರುವಂಥದ್ದು. ಅದರಲ್ಲೂ ಕೂಡ ಬಹಳ ಪ್ರಮುಖವಾಗಿ RBL ಬ್ಯಾಂಕ್ನಲ್ಲಿ 18 ನಕಲಿ ಖಾತೆಗಳನ್ನು ತೆರೀತಾರೆ. ಅಲ್ಲಿ ಹಣವನ್ನು ಟ್ರಾನ್ಸಾಕ್ಷನ್ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಫಸ್ಟ್ ಫೈನಾನ್ಸ್ ಅನ್ನುವಂಥ ಒಂದು ಖಾಸಗಿ ಫೈನಾನ್ಸ್ಗೆ ಹಣವನ್ನು ವರ್ಗಾವಣೆ ಮಾಡಿಕೊಂಡು ಅಲ್ಲಿಂದ ಡ್ರಾ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ತನಿಖೆಯಿಂದ ಹೊರಬರ್ತಿರುವಂಥದ್ದು. ಅದರ ಜೊತೆಗೆ 2 ಚಿನ್ನದ ಮಳಿಗೆಯ ಮಾಲೀಕರಿಗೆ ಮತ್ತು ಬೇರೆ ಖಾಸಗಿ ಕಂಪನಿ 11 ಕಂಪನಿಗಳಿಗೆ ಇವರು ಹಣ ವರ್ಗಾವಣೆ ಮಾಡಿ ಡ್ರಾ ಮಾಡಿಕೊಂಡಿರುವಂಥ ವಿಚಾರವೂ ಕೂಡ ಪೊಲೀಸರ ತನಿಖೆಯಿಂದ ಹೊರಬರ್ತಿರುವಂಥದ್ದು. ಹಾಗಾಗಿ ಈ ಒಂದು ಅಕ್ರಮದಲ್ಲಿ ಬಹುತೇಕ ಹೈದರಾಬಾದಲ್ಲೇ ಈ ಒಂದು ಚಟುವಟಿಕೆಗಳು ನಡೆದಿರೋದ್ರಿಂದ ಈ ಪ್ರಕರಣದಲ್ಲಿ, ಈ ವಿಚಾರದಲ್ಲಿ ಹೈದರಾಬಾದ್ನಲ್ಲಿ ಹೆಚ್ಚು ಬೆಳವಣಿಗೆಗಳಾಗಿರೋದ್ರಿಂದ ಅಲ್ಲಿ ಕೂಡ ಲೋಕಸಭೆ ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಹಣ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಪ್ಲಾನ್ ಅನ್ನೇನಾದರೂ ಮಾಡ್ಕೊಂಡಿದ್ರಾ ಅನ್ನುವಂಥ ಆ್ಯಂಗಲಲ್ಲೂ ಕೂಡ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಹಾಗಾಗಿ ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂಥ ಅಕ್ರಮಗಳನ್ನು ಪಿನ್ ಟು ಪಿನ್ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮಮತಾ, ರೈಟ್, ಧನ್ಯವಾದ ನಾಗೇಶ್ ತಮ್ಮೆಲ್ಲ ಮಾಹಿತಿಗಾಗಿ.